80ನೇ ವರ್ಷದ ಸ್ವಾತಂತ್ರ್ಯ ರಾಜ್ಯೋತ್ಸವ ಸಂದರ್ಭವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಹಿರಿಯರು ಗಣ್ಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಶುಭಾಶಯಗಳನ್ನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ತಲೆಬಾಗಿಸಿದಾದರೆ ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಮಹೋನ್ನತನೇ, ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಸರ್ವ ಲೋಕವನ್ನು, ಸರ್ವ ಜಗತ್ತನ್ನು, ಸರ್ವ ಜೀವರಾಶಿಗಳನ್ನು, ಸರ್ವ ಮಾನವರನ್ನು ಉಂಟು ಮಾಡಿ ಈ ಲೋಕದಲ್ಲಿ ಪ್ರತಿಯೊಬ್ಬರು ಪರಿಶುದ್ಧತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಜೀವಿಸಬೇಕು ಎಂಬ ಉದ್ದೇಶದಿಂದ ಮಾನವ ಕುಲವನ್ನು ನೀವು ಉಂಟು ಮಾಡಿದ್ದೀರಿ ತಂದೆ. ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ದೇವ, ಮಾನವರೆಲ್ಲರೂ ಕೂಡ ತಂದೆ ನಿಮ್ಮ ಮಕ್ಕಳು. ಎಲ್ಲರೂ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಆತ್ಮಿಕ ಮಾರ್ಗದಲ್ಲಿ ನಡಿಬೇಕು ಎಂಬ ಉದ್ದೇಶದಿಂದ ಮಾನವರನ್ನು ಉಂಟು ಮಾಡಿದ್ದೀರಾ. ಅವರ ಮಧ್ಯದಲ್ಲಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದೀರಾ ತಂದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ತಂದೆ. ಈ ದಿನ ಪ್ರತ್ಯೇಕವಾಗಿ ಈ ಒಂದು ಉನ್ನತವಾದಂಥ ಕಾರ್ಯಕ್ರಮ ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆ ಮೂಲಕ, ಅದೇ ರೀತಿಯ ಎಲ್ಲ ಕ್ರೈಸ್ತ ಬಾಂಧವರ ಮೂಲಕ ತಂದೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ತಂದೆ. ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ತಂದೆ ನಿಮ್ಮನ್ನು ಮಹಿಮೆ ಪಡಿಸ್ತಾ ಇದ್ದೀವಿ, ನಿಮ್ಮನ್ನು ಘನಪಡಿಸ್ತಾ ಇದ್ದೀವಿ, ನಿಮ್ಮನ್ನು ಕೊಂಡಾಡ್ತಾ ಇದ್ದೀವಿ, ನಿಮ್ಮನ್ನು ಆರಾಧಿಸ್ತಾ ಇದ್ದೀವಿ ತಂದೆ. ನಿಮಗೆ ಸ್ತೋತ್ರಗಳು. ಬಂದಿರುವಂಥ ಎಲ್ಲ ಹಿರಿಯ ನಾಯಕರನ್ನು, ಸೇವಕರನ್ನು, ಅದೇ ರೀತಿಯಲ್ಲಿ ಎಲ್ಲ ನಿಮ್ಮ ಮಕ್ಕಳನ್ನು, ಸ್ತ್ರೀ ಪುರುಷರನ್ನು ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ತಂದೆ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀವಿ. ಅದ್ಭುತ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೆನ್. ಎಲ್ಲರಿಗೂ ಧನ್ಯವಾದ. ವಂದನೆಗಳು ಶ್ರೀಯುತ ರಾಮೂರವರು, ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಯ ಮುಖ್ಯಸ್ಥರು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಶ್ರೀಯುತ ಗುರುದಾಸ್ ಅವರು ಕ್ರೈಸ್ತ ಒಂದು ಹೋರಾಟಗಾರರು, ಕ್ರೈಸ್ತರಿಗೆ ಆದಂಥ ತಮ್ಮದೇ ಆದಂಥ ಕಾರ್ಯಕ್ರಮ ರೂಪಿಸಿಕೊಂಡು ಹಲವಾರು ವರ್ಷಗಳಿಂದ ಎಲ್ಲ ನಾಯಕರುಗಳನ್ನು ಒಂದೇ ಮುಂಚೂಣಿಗೆ ತಗೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಕ್ರೈಸ್ತ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಒಂದು ಛಲದಿಂದ ಮುಂದೆ ಬಂದಿದ್ದಾರೆ.